ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು KEA CR ಮತ್ತು DR ಅಪ್ಲಿಕೇಶನ್ ಯಾವ ಡಿಸ್ಟಿಕಲ್ಲಿ ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ, ಎಷ್ಟು ಸ್ಪರ್ಧೆ ಇದೆ ಅಂತ ಸಂಪೂರ್ಣ ವಿವರ ತಿಳಿಸ್ತೇನೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ನಾವು KEA CR DR 2026 ಅಪ್ಲಿಕೇಶನ್ ಎಷ್ಟು ಬಿದ್ದಿದೆ, ಯಾವ ಡಿಸ್ಟಿಕ್ ಅನ್ನೋದಕ್ಕಿಂತ ಮುಂಚೆ ನಾವು ನಾನ್ ಎಚ್ ಕೆಗೆ ಎಷ್ಟು ಪೋಸ್ಟ್ ಇದೆ, ಎಚ್ ಕೆಗೆ ಎಷ್ಟು ಪೋಸ್ಟ್ ಇದೆ ಅಂತ ಸಂಪೂರ್ಣವಾಗಿ ತಿಳ್ಕೊಬೇಕಾಗ್ತದೆ. ನೋಡಿ, ನಾನ್ ಎಚ್ ಕೆಗೆ 1421 ಪೋಸ್ಟ್ ಇದೆ. 1421 ಪೋಸ್ಟ್ ಇದು ನಾನ್ ಎಚ್ ಕೆಗೆ ಇದೆ. ನೋಡಿ, ಎಚ್ ಕೆಗೆ 179 ಇದೆ. 179 ಇದೆ. ನಾವಿವಾಗ ಡಿಸ್ಕಸ್ ಮಾಡ್ತಾ ಇರೋದು ಈ ನಾನ್ ಎಚ್ ಕೆಗಿರುವ 1421 ಹುದ್ದೆಗಳ ಬಗ್ಗೆ, ಯಾವ ಡಿಸ್ಟಿಕ್ಗೆ ಎಷ್ಟೆಷ್ಟು ಅಪ್ಲಿಕೇಶನ್ ಬಿದ್ದಿದೆ ಅಂತ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ನೋಡಿ, ಈ ಸರಿ ಅಪ್ಲಿಕೇಶನ್ ಇದರಲ್ಲಿ CR DRಗೆ ಕಡಿಮೆ ಬೀಳ್ತವೆ. ಬಿಕಾಸ್ ಯಾಕೆ ಅಂದರೆ ಪುರುಷ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಸಾಧ್ಯ. ಮಹಿಳಾ ಅಭ್ಯರ್ಥಿಗಳಿದ್ದಾರಲ್ಲ, ಅವರು ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಯಾರು ಮಹಿಳಾ ಅಭ್ಯರ್ಥಿಗಳು, ಫೀಮೇಲ್ ಕ್ಯಾಂಡಿಡೇಟ್ಸ್ ಇದಕ್ಕೆ ಅಪ್ಲೈ ಆಗೋದಿಲ್ಲ. ಆದರೆ ಪುರುಷ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಈ ಪುರುಷ ಅಭ್ಯರ್ಥಿಗಳು ಮಾತ್ರ ಇರೋದರಿಂದ ಸ್ವಲ್ಪ ಅಪ್ಲಿಕೇಶನ್ ಕಡಿಮೆ ಬಿದ್ದಿದೆ. ಎಷ್ಟೆಷ್ಟು ಅಂತ ಸಂಪೂರ್ಣವಾಗಿ ನೋಡೋಣ ಈಗ ಬನ್ನಿ. ಫಸ್ಟ್ ನಾವು ಬೆಂಗಳೂರು ನಗರವನ್ನು ತಗೊಂಡ್ರೆ ಇಲ್ಲಿ ನೋಡಿ 949 ಪೋಸ್ಟ್ಗಳನ್ನು ನೋಡ್ತೇವೆ. 949 ಪೋಸ್ಟ್ಗೆ ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ ಸರ್ ಅಂದರೆ, ಇಲ್ಲಿ ನೋಡಿ ಅಪ್ಲಿಕೇಶನ್ನು 55,000ದಿಂದ 60,000 ಅಪ್ಲಿಕೇಶನ್ಗಳು ಬಿದ್ದಿದೆ. ಯಾವುದಕ್ಕೆ? ಬೆಂಗಳೂರು ನಗರಕ್ಕೆ. ಎಷ್ಟು ಹುದ್ದೆಗಳಿದೆ? 949 ಹುದ್ದೆಗಳಿಗೆ 55,000ದಿಂದ 60,000 ಅಪ್ಲಿಕೇಶನ್ ಬಿದ್ದಿದೆ. ಮುಂದಿನ ಡಿಸ್ಟಿಕ್ ನೋಡೋಣ ಅಂದರೆ ನೋಡಿ, ಮೈಸೂರು ನಗರ ತಗೊಂಡ್ರೆ 55 ಪೋಸ್ಟ್ ಇದೆ. 55 ಪೋಸ್ಟ್ ಇದೆ. ಅಲ್ಲಿ ನೋಡಿ 13,000ದಿಂದ 15,000ದವರೆಗೆ 13,000ದಿಂದ 15,000ದವರೆಗೆ ಅಪ್ಲಿಕೇಶನ್ ಬಿದ್ದಿದೆ. 55 ಪೋಸ್ಟ್ಗೆ ಎಷ್ಟೊಂದು ಬಿದ್ದಿದೆ ನೋಡಬಹುದು. ನಂತರ ನೋಡಿ, ಮಂಗಳೂರು ಡಿಸ್ಟಿಕ್ಗೆ 15 ಪೋಸ್ಟ್ಗಳಿದೆ. ಟೋಟಲ್ 5,000ದಿಂದ 6,000 ಅಪ್ಲಿಕೇಶನ್ಗಳ ಬಿದ್ದಿದೆ. ನೋಡಿ, ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇನ್ಕ್ರೀಸ್ ಮಾಡಬೇಕು ಅಂದರೆ ನಿಮ್ಮ ರಿಸರ್ವೇಷನ್ ನಿಮಗೆ ಹೆಲ್ಪ್ ಮಾಡಬೇಕಾಗ್ತದೆ. ರಿಸರ್ವೇಷನ್ ಅಂದರೆ ಏನೇನು ಸರ್ ಅಂತ ಕೇಳಿದ್ರೆ, ನಿಮ್ಮ ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ನಿಮ್ಮ ಕ್ಯಾಟಗರಿ ಅಂದರೆ ಯಾವ ಕ್ಯಾಸ್ಟ್, ಮತ್ತು ಇನ್ನು ಯಾವ್ಯಾವ ರಿಸರ್ವೇಷನ್ ಕೋಟಾಗಳು ಇರ್ತಾವಲ್ಲ ನಿಮ್ಮವು, ಅವು ನಿಮ್ಮ ಹತ್ರ ಇದ್ದರೆ ನಿಮ್ಮ ಸೆಲೆಕ್ಟ್ ಮಾಡೋ ಚಾನ್ಸಸ್ಸು ತುಂಬಾ ಹೈ ಆಗ್ತಾನೆ ಹೋಗ್ತದೆ, ಹೈ ಮಾಡ್ತದೆ. ಅದಕ್ಕೋಸ್ಕರ ರಿಸರ್ವೇಷನ್ ತುಂಬ ಇಂಪಾರ್ಟೆಂಟು. ಪ್ಲಸ್ ನೀವು ಹಾಕಿರೋ ಕಡೆ ಅಪ್ಲಿಕೇಶನ್ನು ಸ್ವಲ್ಪ ಪೋಸ್ಟ್ಗಳು ಜಾಸ್ತಿ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈಗ ನೋಡಿ, ಮಂಗಳೂರು 5,000ದಿಂದ 6,000 ಅಪ್ಲಿಕೇಶನ್ ಬಿದ್ದಿದೆ ಕೇವಲ 15 ಪೋಸ್ಟ್ಗೆ. ನಂತರ ನಾವು ಕಲಬುರಗಿ, ಇದು ಕಲ್ಯಾಣ ಕರ್ನಾಟಕದ KK ಸ್ಟೂಡೆಂಟ್ಸ್ ಅಲ್ಲ, ಇದು ನಾನ್ ಕೆ ಸ್ಟೂಡೆಂಟ್ಸು ಅಪ್ಲೈ ಮಾಡಬಹುದು. ಯಾವುದು? ಈ ಕಲಬುರಗಿಗೆ ಕೇವಲ 10 ಪೋಸ್ಟ್ ಇದೆ. 3,000ದಿಂದ 4,000 ಪೋಸ್ಟ್ ಅಪ್ಲಿಕೇಶನ್ನು ಆಲ್ರೆಡಿ ಬಿದ್ದಿದೆ. ನಂತರ ನೋಡೋದಾದರೆ ಚಿಕ್ಕಬಳ್ಳಾಪುರ ತುಂಬ ಇಂಪಾರ್ಟೆಂಟು. ಚಿಕ್ಕಬಳ್ಳಾಪುರದಲ್ಲಿ 35 ಅಪ್ಲಿಕೇಶನ್ ಬಿದ್ದಿದೆ. 8,000ದಿಂದ 10,000 ಅಪ್ಲಿಕೇಶನ್ಗಳು ಬಿದ್ದಿದೆ. ಏಕೆ? ಈ 35 ಪೋಸ್ಟು ಚಿಕ್ಕಬಳ್ಳಾಪುರದಲ್ಲಿ ಇದೆಯಲ್ಲ, 8,000ದಿಂದ 10,000 ಅಪ್ಲಿಕೇಶನ್ಗಳು ಬಿದ್ದಿದೆ. ನಂತರ ನೋಡಿ, ಕೊಡಗು ಡಿಸ್ಟಿಕ್ಕಲ್ಲಿ 46 ಪೋಸ್ಟಸ್ ಇದೆ. 8,000ದಿಂದ 10,000 ಪೋಸ್ಟ್ಗಳಿದೆ. 8,000ದಿಂದ 10,000 ಪೋಸ್ಟ್ಗಳಿದೆ. ನಂತರ ಮಂಡ್ಯ ಜಿಲ್ಲೆ ನೋಡಿದ್ರೆ 45 ಪೋಸ್ಟ್ಗಳನ್ನು ನೋಡ್ತೀವಿ. ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ ಸರ್ ಅಂತ ಕೇಳಿದ್ರೆ, 9,000ದಿಂದ 12,000ದೊಳಗೆ ಅಪ್ಲಿಕೇಶನ್ ಬಿದ್ದಿದೆ. ನಂತರ ಶಿವಮೊಗ್ಗ ಜಿಲ್ಲೆ ನೋಡಿ, ಸೆಕೆಂಡ್ ಹೈಯೆಸ್ಟ್ ಜಾಸ್ತಿ ಇರೋದು ಯಾವುದು ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಅತಿ ಹೆಚ್ಚು ನೋಡ್ಬೋದು. ಫಸ್ಟು ನಮ್ಮ ಬೆಂಗಳೂರಿದೆ, ಅದು ಬಿಟ್ಟರೆ 60 ಶಿವಮೊಗ್ಗ ಅಂತೀವಿ. ನೋಡಿ, ಇಲ್ಲಿ 12,000ದಿಂದ 14,000 ಅಪ್ಲಿಕೇಶನ್ಗಳು ಬಿದ್ದಿದೆ. 16,000 ಅಪ್ಲಿಕೇಶನ್. 60 ಸೆಕೆಂಡ್ ಬೆಸ್ಟ್ ಇರೋದ್ರಿಂದ ಅಪ್ಲಿಕೇಶನ್ ಜಾಸ್ತಿ ಬಿದ್ದಿದೆ.
ನಂತರ ನೋಡಿ ಚಿತ್ರದುರ್ಗ ಜಿಲ್ಲೆಯಲ್ಲಿ 25 ಪೋಸ್ಟ್ ಇದೆ. ಅಪ್ಲಿಕೇಶನ್ ಎಷ್ಟಪ್ಪ ಬಿದ್ದಿದೆ ಅಂತ ನೋಡೋದಾದರೆ 6,000ದಿಂದ 8,000 ಅಪ್ಲಿಕೇಶನ್ಗಳು ಬಿದ್ದಿದೆ. ನೋಡಿ, ನಿಮಗೇನಾದರೂ ರಿಸರ್ವೇಷನ್ ಯಾವ್ಯಾವ ಇವಾಗ ಪೋಸ್ಟ್ಗಳ ಸಂಖ್ಯೆ ಹೇಳ್ತಿದ್ದೀನಿ ನೋಡಿ, ಆ ಪೋಸ್ಟ್ಗಳು ಯಾವ್ಯಾವ ಕ್ಯಾಸ್ಟ್ಗೆ ಎಷ್ಟೆಷ್ಟು ರಿಸರ್ವ್ ಇದೆ ಅಂತ ಏನಾದರೂ ಬೇಕು ಅಂದರೆ ಕಾಮೆಂಟ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಕ್ಯಾಸ್ಟ್ಗೆ ಎಷ್ಟು ಪೋಸ್ಟ್ಗಳಿದೆ ಅನ್ನೋ ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ಈ ವಿಡಿಯೋದಲ್ಲಿ ಏನೋ ಯಾವ ಜಿಲ್ಲೆ ಎಷ್ಟು ಪೋಸ್ಟ್ ಇದೆ ಅಂತ ಹೇಳ್ತಾ ಇದ್ದೀನಿ. ಈ ಪೋಸ್ಟ್ ಒಳಗೆ ನಿಮ್ಮ ಕ್ಯಾಟಗರಿಗೆ ಎಷ್ಟು ಪೋಸ್ಟ್ ಇದೆ ಅಂತ ಬೇಕಾದರೂ ವಿಡಿಯೋ ಮಾಡಿಕೊಡೋಣ. ಅದಕ್ಕೇನಂತೆಲ್ಲ ಕಾಮೆಂಟ್ ಮಾಡಿ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದ್ರೆ 10 ಪೋಸ್ಟ್ ಇದೆ. 3,000ದಿಂದ 5,000 ಅಪ್ಲಿಕೇಶನ್ಸ್ಗಳು ಆಲ್ರೆಡಿ ಬಿದ್ದಿದೆ. ನಂತರ ನೋಡಿ, ಉಡುಪಿಯಲ್ಲಿ 40 ಪೋಸ್ಟ್ ಇರೋದ್ರಿಂದ 10,000ದಿಂದ 12,000 ಅಪ್ಲಿಕೇಶನ್ಗಳು ಬಿದ್ದಿದೆ. ನಂತರ ನೋಡಿ, ಉತ್ತರ ಕನ್ನಡದಲ್ಲಿ 20 ಪೋಸ್ಟ್ಗಳನ್ನು ನೋಡ್ತೇವೆ. ಇಲ್ಲಿ ಎಷ್ಟು ಸಾವಿರ ಅಪ್ಲಿಕೇಶನ್ ಬಿದ್ದಿದೆ ಅಂದರೆ 6,000ದಿಂದ 8,000 ಅಪ್ಲಿಕೇಶನ್ಗಳು ಬಿದ್ದಿದೆ. ನಂತರ ಚಿಕ್ಕಮಗಳೂರಿನಲ್ಲಿ 20 ಪೋಸ್ಟ್ ನೋಡ್ತೇವೆ. ಇಲ್ಲಿ 6,000ದಿಂದ 7,000 ಅಪ್ಲಿಕೇಶನ್ನ ನಾವಿಲ್ಲಿ ನೋಡಬಹುದು. ನಂತರ ನೋಡಿ, ಗದಗ್ 20 ಪೋಸ್ಟ್ಗಳನ್ನ ನೋಡ್ತೀವಿ. 4,000ದಿಂದ 6,000 ನೋಡಿ, ಇದು ನಾನ್ HK ಪೋಸ್ಟರ್ಸು. HK ಪೋಸ್ಟರ್ಸ್ ಅಲ್ಲ, ನಾನ್ HK ರೀಸನ್ದು ಇದು. ನಾನು ಇದುವರೆಗೂ ಹೇಳ್ತಾ ಇರೋದೆಲ್ಲ ನಾನ್ HK ರೀಸನ್ದು. HKದು ಬೇಕಾದರೆ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಇದು ಗದಗ್ 20 ಪೋಸ್ಟು ನಾನ್ HKಗೆ 4,000ದಿಂದ 6,000 ಓಕೆನಾ ಅಪ್ಲಿಕೇಶನ್ಗಳು ಬಿದ್ದಿದೆ. ನಂತರ ನೋಡಿ, ಕಲಬುರಗಿಯಲ್ಲಿ 10 ಪೋಸ್ಟ್ ಇದೆ. ಕಲಬುರಗಿ ನಗರ ಅಂತ ಬರ್ತದೆ. ಇದು ಹಿಂದೆ ಮಾಡಿದ್ದು ಕಲಬುರಗಿ ಅಂತ. ಇದು ಕಲಬುರಗಿ ಜಿಲ್ಲೆಯಲ್ಲಿ 10 ಪೋಸ್ಟ್ ಇದೆ. 3,000ದಿಂದ 5,000 ಅಪ್ಲಿಕೇಶನ್ ಬಿದ್ದಿದೆ. ನಂತರ ವಿಜಯನಗರ ನೋಡ್ತೀವಿ. ವಿಜಯನಗರದಲ್ಲಿ 15 ಪೋಸ್ಟ್ ಇದೆ. 5,000ದಿಂದ 7,000 ಅಪ್ಲಿಕೇಶನ್ ಬಿದ್ದಿದೆ. ನಂತರ ನೋಡಿ, ಮೈಸೂರು ಜಿಲ್ಲೆ ಆಲ್ರೆಡಿ ಮಾಡಿಸಿದ್ದು, ಅವಲೇ ಹಿಂದೆ ಹೋಗಿದ್ದು ಮೈಸೂರು ನಗರ. ಇದು ಮೈಸೂರು ಜಿಲ್ಲೆ 25 ಪೋಸ್ಟ್ ಇದೆ. 7,000ದಿಂದ 9,000 ಅಪ್ಲಿಕೇಶನ್ಗಳು ಬಿದ್ದಿದೆ. ನೋಡಿ, ಇದಿಷ್ಟು ಏನಪ್ಪ ಅಂದರೆ KEA CRDA 2026ನಲ್ಲಿ ನಾನ್ HKಗೆ 1,421 ಪೋಸ್ಟ್ ಇದೆ. ಈ ಪೋಸ್ಟ್ಗೆ ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಮತ್ತು ಎಷ್ಟು ಅಪ್ಲಿಕೇಶನ್ ಬಿದ್ದಿದೆ ಅಂತ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದು. ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಪೋಸ್ಟ್ ಇರೋದನ್ನ ನಾವಿಲ್ಲಿ ಕಾಣ್ತೇವೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಬೆಂಗಳೂರು ನಗರ ಅಪ್ಲಿಕೇಶನ್ ಹಾಕಿರ್ತೀರ. ಕಾಂಪಿಟೇಷನ್ ಸೇಮ್ ಸಿವಿಲ್ ಪೊಲೀಸ್ ಯಾವ ಥರ ಬರೆದ್ವಿ ನೋಡಿ, ಅದೇ ರೀತಿ ಇರುತ್ತೆ. ಯಾವುದೇ ಕಾರಣಕ್ಕೂ ಗೊಂದಲ ಬೇಡ, ಉತ್ತಮವಾಗಿ ಮಾಡಿ. ಯಾಕಂದರೆ ಅಪ್ಲಿಕೇಶನ್ ಜಾಸ್ತಿ ಬಿದ್ದಿರಲಿ ಕಡಿಮೆ ಬಿದ್ದಿರಲಿ ಅದು ಸೆಕೆಂಡ್ ಪಾಯಿಂಟು, ಬಟ್ ನಮ್ಮ ಎಫರ್ಟ್ ತುಂಬ ಮುಖ್ಯ ಆಗ್ತದೆ. ಅದಕ್ಕೋಸ್ಕರ ಯಾರು ಎಕ್ಸಾಮ್ ಬರೀತಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಇನ್ನೇನು ಅದು ಎಕ್ಸಾಮ್ ಬಂದ್ಬಿಡೋದು 6/9/2026ರಲ್ಲಿ ಎಕ್ಸಾಮು. 6/9/2026ರಲ್ಲಿ ಎಕ್ಸಾಮ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಉತ್ತಮವಾಗಿ ಬರೀರಿ ಅಂತ ಹೇಳ್ತಾ ಧನ್ಯವಾದಗಳು.